ಧರ್ಮಸ್ಥಳ ಪ್ರಕರಣಕ್ಕೆ ಸ್ಫೋಟಕ ತಿರುವು. ಮತ್ತೆ ಮೊದಲಿಗೆ ಬಂತ ಧರ್ಮಸ್ಥಳ ಕತೆ. ಬಂಗ್ಲೆಗುಡ್ಡೆಯಲ್ಲಿ ಇವೆಯ ರಾಶಿ ಅಸ್ಥಿಪಂಜರಗಳು. ವಿಠಲ್ ಗೌಡ ಜೊತೆ ಪದೇ ಪದೇ ಬಂಗ್ಲೆಗುಡ್ಡಕ್ಕೆ ಹೋಗ್ತಾ ಇರೋದು ಯಾಕೆ? ಎಸ್ಐಟಿ ಬಂಗ್ಲೆಗುಡ್ಡೆಯಲ್ಲಿ ಅಸ್ಥಿಪಂಜರಗಳನ್ನ ವಶಪಡಿಸಿಕೊಳ್ಳಲಾಗಿದೆಯಾ? ಧರ್ಮಸ್ಥಳ ಪ್ರಕರಣಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಎಂಟ್ರಿ ಕೊಟ್ಟಿದ್ ಯಾಕೆ? ಕೆಳಗಡೆ ಎಣ್ಣೆಗಳ ರಾಶಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು ಐದು ನನ್ನ ಕಣ್ಣಿಗೆ ಕಾಣಿದೆ. ಮತ್ತು ಒಂದು ಸಣ್ಣ ಮಗುದು ಅನ್ನೊಂದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು. ಒಂದು ಸಣ್ಣ ಮಗುದು ಎಲುಬಿದೆ. ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಸ್ಪಾಟ್ ನಂಬರ್ 13ರಲ್ಲಿ ರಾಶಿ ಹೆಣಗಳು ಇವೆ ಅಂತ ಚಿನ್ನಯ್ಯ ಹೇಳಿದ್ದ. ಆದ್ರೆ ಆತ ಹೇಳಿದ ಆ ಜಾಗದಲ್ಲಿ ಒಂದು ಮೂಳೆಯೂ ಸಿಗಲಿಲ್ಲ. ಆದ್ರೆ ಈಗ ಚಿನ್ನಯ್ಯ ಹೇಳಿದಂತೆಯೇ ಮತ್ತೊಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ಬಂಗ್ಲೆಗುಡ್ಡದ ಅರಣ್ಯದಲ್ಲಿ ರಾಶಿ ಹೆಣಗಳಿವೆ ಅಂತ ಹೇಳಿದ್ದಾನೆ. ಕೆಲವು ಅಸ್ಥಿಪಂಜರಗಳು ಸಿಕ್ಕಿವೆ ಅಂತ ಹೇಳಿದ್ದಾನೆ. ಇದರಿಂದ ಧರ್ಮಸ್ಥಳ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಂತಾಗಿದೆ. ಬಂಗ್ಲೆಗುಡ್ಡ ಅರಣ್ಯದಲ್ಲಿ ರಾಶಿ ಅಸ್ಥಿಪಂಜರ ಇದೆಯಾ? 2 ಬಾರಿ ಸ್ಥಳ ಮಹಜರು ಮಾಡಿದಾಗ ವಿಠಲ್ ಗೌಡ ಎಸ್ಐಟಿಗೆ ಕಂಡಿದ್ದೇನು? ವಿಠಲ್ ಗೌಡ ತಿಮರೋಡಿ ಹೊಸ ವರಸೆ ಮತ್ತೆ ಶುರುವಾಗುತ್ತಾ ಉತ್ಖನನ ಕಾರ್ಯ. ಧರ್ಮಸ್ಥಳ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಎಂದುಕೊಳ್ಳುವಾಗಲೇ ಇನ್ನೊಂದು ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಆ ಹೊಸ ಅಧ್ಯಾಯದ ಹೆಸರು ಬಂಗ್ಲೆಗುಡ್ಡ. ಎಸ್, ಚಿನ್ನಯ್ಯ ತೋರಿಸದ ಆ ಒಂದು ಜಾಗ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಚಿನ್ನಯ್ಯ ಹೇಳಿದಂತೆ ರಾಶಿ ಕಳೇಬರಗಳು ಇರೋದು ನೇತ್ರಾವತಿ ತಟದಲ್ಲಲ್ಲ, ಬಂಗ್ಲೆಗುಡ್ಡದಲ್ಲೇ ರಾಶಿ ಕಳೇಬರಗಳು ಇರೋದು ಅನ್ನೋ ಹೊಸ ಸುದ್ದಿ ಹರಿದಾಡ್ತಾ ಇದೆ. ನೇತ್ರಾವತಿ ನದಿ ತೀರ ಮತ್ತು ಸುತ್ತಮುತ್ತಲೂ ಚಿನ್ನಯ್ಯ ತೋರಿಸಿದ್ದು ಬರೋಬ್ಬರಿ 17 ಸ್ಪಾಟ್. ಒಂದು ಕಡೆ 2, 3, ಕೆಲವು ಕಡೆ 10, 13 ಕಳೇಬರಗಳನ್ನ ಹೂತಿದ್ದೇನೆ ಅಂತ ಚಿನ್ನಯ್ಯ ಹೇಳಿದ್ದ. ಆದ್ರೆ ಸ್ಪಾಟ್ ನಂಬರ್ 6ರಲ್ಲಿ ಒಂದು ಕಳೇಬರ ಸಿಕ್ಕಿದ್ದು ಬಿಟ್ರೆ ಉಳಿದ ಕಡೆ ಏನೂ ಸಿಗಲಿಲ್ಲ. ನಂತರ ಷಡ್ಯಂತ್ರ ಅದು ಇದು ಅಂತ ಏನೇನೋ ಆಯ್ತು. ಕೊನೆಗೆ ಚಿನ್ನಯ್ಯ ಎಸ್ಐಟಿ ಮುಂದೆ ತಾನು ಸುಳ್ಳು ಹೇಳಿದ್ದಾಗಿ ಒಪ್ಪಿಕೊಂಡು ಜೈಲು ಪಾಲಾಗಿದ್ದಾನೆ. ಇನ್ನು ಕಥೆ ಅಲ್ಲಿಗೆ ಮುಗೀತು. ಚಿನ್ನಯ್ಯನ ಜೊತೆಗೆ ಇದ್ದ ಸೂತ್ರಧಾರಿಗಳಿಗೂ ಇನ್ನೂ ಸಂಕಷ್ಟ ಅಂತ ಹೇಳಲಾಗಿತ್ತು. ಆದ್ರೆ ಈಗ ಹೊಸದೊಂದು ಅಧ್ಯಾಯ ಶುರುವಾಗಿದೆ. ಧರ್ಮಸ್ಥಳದಲ್ಲಿ ಶವಗಳ ಶೋಧಕ್ಕೆ ಬ್ರೇಕ್ ಬಿದ್ದು ವಾರಗಳೇ ಕಳೆದಿವೆ. ಶೋಧ ಕೆಲಸವನ್ನ ಕೈಬಿಟ್ಟಿರೋ ಎಸ್ಐಟಿ ವಿಚಾರಣೆಯಲ್ಲಿ ಬ್ಯುಸಿಯಾಗಿದೆ. ಈಗಲೂ ಗಿರೀಶ್ ಮಟ್ಟಣ್ಣವರ್, ಟಿ ಜಯಂತ್ ಮತ್ತು ವಿಠಲ್ ಗೌಡ ಸಂಬಂಧಿ ಪ್ರದೀಪ್ ಗೌಡರ ವಿಚಾರಣೆ ಮುಂದುವರೆದಿದೆ. ಆದ್ರೆ ಇದರ ನಡುವೆಯೇ ಬಂಗ್ಲೆಗುಡ್ಡದ ಹೊಸ ಕಥೆ ಕೇಳಿಬಂದಿದ್ದು, ಎಸ್ಐಟಿ ಬಂಗ್ಲೆಗುಡ್ಡದಲ್ಲಿ ರಹಸ್ಯವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಜೊತೆ ಹೋಗಿ ಎಸ್ಐಟಿ ಶೋಧ ಕಾರ್ಯ ಮಾಡ್ತಾ ಇದ್ದಾಗಲೇ ಒಮ್ಮೆ ಬಂಗ್ಲೆಗುಡ್ಡಕ್ಕೂ ಹೋಗಿ ಬರಲಾಗಿತ್ತು. ಅಲ್ಲಿ ಅಸ್ಥಿಪಂಜರಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು. ಅಲ್ಲಿ ಯಾರೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಸುದ್ದಿ ಕೇಳಿಬಂದಿತ್ತು. ಆನಂತರ ಆ ಸ್ಥಳದ ಬಗ್ಗೆ ಯಾರೂ ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ. ಆದ್ರೆ ಚಿನ್ನಯ್ಯ ತಂದಿದ್ದ ಬುರುಡೆ ಹಿಂದೆ ಬಿದ್ದಿದ್ದ ಎಸ್ಐಟಿ ಆ ಬುರುಡೆ ಬಂಗ್ಲೆಗುಡ್ಡದಿಂದ ತಂದಿದ್ದು ಅನ್ನೋದನ್ನ ಪತ್ತೆ ಹಚ್ಚಿತ್ತು.
ಬುರುಡೆ ತಂದಿದ್ದು ಯಾರು, ಎಲ್ಲಿಂದ ತಂದಿದ್ದು ಅನ್ನೋದನ್ನ ಪತ್ತೆ ಹಚ್ಚಲು ಹೋದಾಗಲೇ ಬಂಗ್ಲೆಗುಡ್ಡದಲ್ಲಿ ಬೆಚ್ಚಿ ಬೀಳಿಸುವಂತಹ ವಿಚಾರಗಳು, ರಹಸ್ಯಗಳು ಕಣ್ಣು ಮುಂದೆ ಬಂದಿವೆಯಂತೆ. ಬಂಗ್ಲೆಗುಡ್ಡದಲ್ಲಿ ಬುರುಡೆ ತೋರಿಸಿದ್ದು ಚಿನ್ನಯ್ಯ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ವಿಠ್ಠಲ್ಗೌಡ ಅಂತಾರೆ. ಅದಕ್ಕೆ ಕೆಲವು ದಿನಗಳ ಹಿಂದೆ ವಿಠ್ಠಲ್ಗೌಡ ಅವರನ್ನ SIT ಬಂಗ್ಲೆಗುಡ್ಡಕ್ಕೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡಿತ್ತು. ಇದೇ ವೇಳೆ SITಗೆ ಒಂದಷ್ಟು ಅಸ್ಥಿಪಂಜರಗಳು ಸಿಕ್ಕಿದೆಯಂತೆ. ಮೊದಲ ಬಾರಿ ಹೋಗಿದ್ದಾಗ 3 ಅಸ್ಥಿಪಂಜರಗಳು ನೆಲದ ಮೇಲೆಯೇ ಕಾಣಿಸಿದ್ವಂತೆ. ಅಲ್ಲಿ ಅಸ್ಥಿಪಂಜರಗಳು ಕಾಣಿಸಿದ್ದರಿಂದ SIT ರಹಸ್ಯ ಕಾರ್ಯಾಚರಣೆಗೆ ಇಳಿದಿದೆ ಅಂತ ಹೇಳಲಾಗ್ತಾ ಇದೆ. ಹೊಸ ಬಾಂಬ್ ಸಿಡಿಸಿದ ಸೌಜನ್ಯ ಮಾವ ವಿಠ್ಠಲ್ಗೌಡ. ಬಂಗ್ಲೆಗುಡ್ಡದಲ್ಲಿ SITಗೆ ಅಸ್ಥಿಪಂಜರಗಳ ರಾಶಿ ಕಂಡಿದ್ಯಾ? ಧರ್ಮಸ್ಥಳ ಪ್ರಕರಣ ಷಡ್ಯಂತ್ರ, ತಪ್ಪು ಮಾಡಿದವರು ಸಿಕ್ಕಾಕೊಂಡಿದ್ದಾರೆ, ನೋಡ್ತಾ ಇರಿ ಸತ್ಯ ಹೊರಬರುತ್ತೆ ಅಂತ DCM ಹೇಳಿದ್ರು. ಇದರ ಬೆನ್ನಲ್ಲೇ ಚಿನ್ನಯ್ಯ ತಪ್ಪೊಪ್ಪಿಕೊಂಡು ಜೈಲು ಸೇರಿದ್ದ. ಟಿ ಜಯಂತ್, ಮಟ್ಟಣ್ಣವರ್ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಹಾಗಾಗಿ ಧರ್ಮಸ್ಥಳ ಪ್ರಕರಣ ಖೇಲ್ ಖತಮ್, ದುಕಾನ್ ಬಂದಂತ ಎಲ್ಲರೂ ಅಂದುಕೊಂಡ್ರು. ಆದ್ರೆ ಈಗ ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಅಸ್ಥಿಪಂಜರಗಳು ಕಾಣಿಸಿವೆ. SIT ಸಹ ಅದನ್ನ ನೋಡಿದೆ ಅಂತ ಸೌಜನ್ಯ ಮಾವ ವಿಠ್ಠಲ್ಗೌಡ ಹೊಸ ಬಾಂಬ್ ಸಿಡಿಸಿದ್ದಾನೆ. ಚಿನ್ನಯ್ಯ ಜೊತೆ ಬಂಗ್ಲೆಗುಡ್ಡಕ್ಕೆ ಹೋಗಿ ಬುರುಡೆ ತಂದಿದ್ದಾನೆ ಅಂತ ವಿಠ್ಠಲ್ಗೌಡ ಅವರನ್ನ ಕೆಲವು ದಿನಗಳಿಂದ ವಿಚಾರಣೆ ಮಾಡಿದ್ದ SIT ಆತನನ್ನ ಕರೆದುಕೊಂಡು ಬಂಗ್ಲೆಗುಡ್ಡದಲ್ಲಿ ಸ್ಥಳ ಮಹಜರು ಮಾಡಲು ಹೋಗಿತ್ತು. ಶನಿವಾರ ಮತ್ತು ಬುಧವಾರ 2 ದಿನವೂ ವಿಠ್ಠಲ್ಗೌಡನನ್ನ ಕರೆದುಕೊಂಡು ಬಂಗ್ಲೆಗುಡ್ಡಕ್ಕೆ ಹೋಗಲಾಗಿತ್ತು. ಅಲ್ಲಿ ಏನು ಸಿಕ್ತು, ಏನು ಕತೆ ಅನ್ನೋದನ್ನ SIT ಬಹಿರಂಗ ಮಾಡಿಲ್ಲ. ಆದ್ರೆ ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಕಳೇಬರಗಳು ಕಾಣಿಸಿವೆ ಅಂತ ವಿಠ್ಠಲ್ಗೌಡ ಹೇಳ್ತಾ ಇದ್ದಾನೆ. ಬಂಗ್ಲೆಗುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜರಿಗೆ, ಒಂದು ಸ್ಪಾಟ್ ಮಾಜರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆಬರವು ಸಿಗುತ್ತೆ ಅಲ್ಲೇ ಪಕ್ಕದ ಒಂದು 10 ಫೀಟಲ್ಲಿ. ನಂತರ 2ನೇ ಸಲ ಮಾಜರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಮತ್ತು ಒಂದು ಸಣ್ಣ ಮಗುದು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಾಯಿತ್ತು. ಒಂದು ಸಣ್ಣ ಮಗುದು ಎಲುಬಿದೆ. ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ, ಒಂದು 5-6 ಕಲಶ ಇತ್ತು. ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ. ಅದು ನನ್ನ ಅಧಿಕಾರಿಗಳಿಗೆ ನಾನು ಅವರಿಗೆ ಹೇಳಿದ್ದೀನಿ. ನಾನು 4-5 ಒಂದು 5-6 ಫೀಟಲ್ಲಿ ಬುರುಡೆಗಳ ರಾಶಿ ಇದೆ ಅಲ್ಲಿ, ಮತ್ತು ಎಲುಬುಗಳು ಎಲ್ಲ ಸ್ಪ್ರೆಡ್ ಆಗಿದೆ. ಎಸ್, ನೋಡಿದ್ರಲ್ಲ, ಮುಗಿದು ಹೋಗಿತ್ತು ಅಂದುಕೊಂಡಿದ್ದ ಕಥೆಗೆ ಎಂಥ ಟ್ವಿಸ್ಟ್ ಅಂತ. ವಿಠ್ಠಲ್ಗೌಡ ಅವರನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿದ್ದು ಮೊನ್ನೆಯಷ್ಟೇ. ಮೊದಲ ಬಾರಿ ಆ ಸ್ಥಳಕ್ಕೆ ಹೋದಾಗಲೇ ಅಲ್ಲಿ ಮನುಷ್ಯರ 3 ಕಳೇಬರಗಳು ಸಿಕ್ಕಿದ್ವಂತೆ. ನಂತರ 2ನೇ ಬಾರಿಗೆ ಹೋದಾಗ ಭೂಮಿಯಲ್ಲಿ ರಾಶಿ ರಾಶಿ ಕಳೇಬರಗಳು ಕಂಡು ಬಂದಿದ್ಯಂತೆ. ಅದರಲ್ಲಿ 5 ಕಳೇಬರಗಳು ಮೇಲಕ್ಕೆ ಕಾಣಿಸ್ತಾ ಇದೆಯಂತೆ. ಇನ್ನು ಅದೇ ಜಾಗದಲ್ಲಿ ವಾಮಾಚಾರ ಮಾಡುವಂತಹ ವಸ್ತುಗಳು ಕಾಣಿಸಿವೆ ಅಂತ ವಿಠ್ಠಲ್ಗೌಡ ಹೇಳಿದ್ದಾನೆ. ಇದರಿಂದ ಅಲ್ಲಿ ವಾಮಾಚಾರಕ್ಕಾಗಿ ಮನುಷ್ಯರನ್ನ ಬಲಿ ಕೊಡಲಾಗಿದೆಯಾ ಅನ್ನೋ ಅನುಮಾನಗಳು ಹುಟ್ಟಿಕೊಳ್ಳುವಂತೆ ವಿಠ್ಠಲ್ಗೌಡ ಮಾತಾಡಿದ್ದಾನೆ. ಬುರುಡೆ ತಂದಿದ್ದು ಎಲ್ಲಿಂದ ಅನ್ನೋದನ್ನ ಮಹಜರು ಮಾಡೋದಕ್ಕಾದ್ರೆ ವಿಠ್ಠಲ್ಗೌಡ ಅವರನ್ನ 1 ಬಾರಿ ಮಾತ್ರ ಬಂಗ್ಲೆಗುಡ್ಡಕ್ಕೆ ಕರೆದುಕೊಂಡು ಹೋಗಿ ಸುಮ್ಮನಾಗ್ತಾ ಇದ್ದ. ಆದ್ರೆ ಅಲ್ಲಿ ಕಳೇಬರಗಳು ಪತ್ತೆಯಾಗಿದ್ದರಿಂದಲೇ 2-3 ಬಾರಿ ಅವರನ್ನ ಕರೆದುಕೊಂಡು ಹೋಗಿ ಸ್ಪಾಟ್ ಮಹಜರು ಮಾಡಿಕೊಂಡು ಬರಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಅಲ್ಲಿ ಕಳೇಬರಗಳು ಇರೋ ಜಾಗವನ್ನು ಗುರುತು ಮಾಡಿ ಬರಲಾಗಿದೆಯಂತೆ. ಕಳೆದ ಶನಿವಾರ ಮತ್ತು ಬುಧವಾರ ವಿಠ್ಠಲ್ಗೌಡನನ್ನ ಬಂಗ್ಲೆಗುಡ್ಡಕ್ಕೆ ಕರೆದುಕೊಂಡು ಹೋಗಿದ್ದ SIT ಗುರುವಾರವೂ ಅಲ್ಲಿಗೆ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ SIT ರಹಸ್ಯ ಕಾರ್ಯಾಚರಣೆ. ಬಂಗ್ಲೆಗುಡ್ಡದಲ್ಲಿ ಕಳೇಬರಗಳು ಇರೋದು ನಿಜಾನ ಅಥವಾ ವಿಠ್ಠಲ್ಗೌಡ ಸುಳ್ಳು ಹೇಳಿದ್ನಾ ಅನ್ನೋದು ಗೊತ್ತಿಲ್ಲ. ರಾಶಿ ರಾಶಿ ಅಸ್ಥಿಪಂಜರಗಳು ಇರೋದಾದ್ರೆ ಈ ಹಿಂದೆ ಹೋಗಿದ್ದಾಗ ಅವು ಯಾಕೆ ಕಾಣಲಿಲ್ಲ ಅನ್ನೋ ಅನುಮಾನಗಳು ಹುಟ್ಟಿಕೊಳ್ಳುತ್ತವೆ. ಅದೆಲ್ಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಬಂಗ್ಲೆಗುಡ್ಡದಲ್ಲಿ ಅಸ್ಥಿಪಂಜರಗಳು ಇರೋದು ನಿಜ.
ಅದಕ್ಕೆ ಎಸ್ಐಟಿ ಅಲ್ಲಿ ಅದಾಗಲೇ ರಹಸ್ಯ ಕಾರ್ಯಾಚರಣೆಗೆ ಇಳಿದಿದೆ ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯ ಈ ಹಿಂದೆ ತೋರಿಸಿದ ಸ್ಥಳಗಳಲ್ಲಿ ಅಸ್ಥಿಪಂಜರಗಳು ಸಿಗಲಿಲ್ಲ. ಹಾಗಾಗಿ ಉತ್ಖನನಕ್ಕೆ ಬ್ರೇಕ್ ಬಿದ್ದಿತ್ತು. ಆದರೆ ಮತ್ತೆ ಉತ್ಖನನ ಮಾಡಬೇಕಾ ಬೇಡವಾ ಅನ್ನೋದನ್ನ ಸೂಕ್ತ ಸಂದರ್ಭದಲ್ಲಿ ಎಸ್ಐಟಿ ತೀರ್ಮಾನಿಸುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ರು. ಅದರಂತೆ ಎಸ್ಐಟಿ ಈಗ ರಹಸ್ಯ ಕಾರ್ಯಾಚರಣೆ ಆರಂಭಿಸಿದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ ಶವಗಳ ಶೋಧ ಎಲ್ಲರ ಕಣ್ಣ ಮುಂದೆಯೇ ನಡೆದಿತ್ತು. ಬಟ್ಟೆ ಕಟ್ಟಿ ಕವರ್ ಮಾಡಿದ್ರೂ ಸಾಕಷ್ಟು ಕ್ಯಾಮೆರಾಗಳು ಶೋಧ ಕಾರ್ಯದ ಮೇಲೆ ಝೂಮ್ ಹಾಕಿದ್ವು. ಯೂಟ್ಯೂಬರ್ಗಳು ಕ್ಯೂ ಕಟ್ಟಿದ್ರು. ಅದಕ್ಕೆ ಈ ಬಾರಿ ಯಾರಿಗೂ ಗೊತ್ತಾಗದಂತೆ ಬಂಗ್ಲೆಗುಡ್ಡದಲ್ಲಿ ಶೋಧ ಮಾಡಲು ತೀರ್ಮಾನಿಸಿರೋ ಎಸ್ಐಟಿ ಗೌಪ್ಯವಾಗಿ ಶೋಧ ನಡೆಸ್ತಾ ಇದೆಯಂತೆ. ಗುರುವಾರ ಸಂಜೆ ಮತ್ತೆ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ನಡೆದಿದೆ. ಎಸ್ಐಟಿ ಅಧಿಕಾರಿ ಸೈಮನ್ ನೇತೃತ್ವದಲ್ಲಿ ಬಂಗ್ಲೆಗುಡ್ಡದಲ್ಲಿ ಶೋಧವಾಗಿದೆ ಅಂತ ಕೆಲವರು ಹೇಳಿದ್ದಾರೆ. ಚಿನ್ನಯ್ಯ ಹೇಳಿದ್ದೆಲ್ಲ ಸತ್ಯ. ಅವರೇ ನನಗೆ ಸ್ಥಳ ತೋರಿಸಿದ್ದಾರೆ. ಸಮಾಧಿ ಸ್ಥಳವನ್ನ ತೋರಿಸುತ್ತೇನೆ, ತನಿಖೆಗೂ ಸಿದ್ಧ ಎಂದ ವಿಠ್ಠಲ್ಗೌಡ. ಈ ಹಿಂದೆ ಚಿನ್ನಯ್ಯ ಎಷ್ಟು ಕಾನ್ಫಿಡೆನ್ಸ್ ಆಗಿ ಮಾಧ್ಯಮಗಳ ಮುಂದೆ ಹೇಳಿದ್ನೋ ಅಷ್ಟೇ ಕಾನ್ಫಿಡೆನ್ಸ್ ಆಗಿ ಈಗ ಸೌಜನ್ಯ ಮಾವ ವಿಠ್ಠಲ್ಗೌಡ ಹೇಳ್ತಾ ಇದ್ದಾರೆ. ಬಂಗ್ಲೆಗುಡ್ಡದಲ್ಲಿ ಶವಗಳಿರೋದು ನಿಜ, ನಾನು ನೋಡಿದ್ದೇನೆ, ಎಸ್ಐಟಿ ಅವರ ಗಮನಕ್ಕೂ ತಂದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ತಪ್ಪೊಪ್ಪಿಕೊಂಡು ಜೈಲು ಸೇರಿರೋ ಚಿನ್ನಯ್ಯನ ಪರವಾಗಿ ಈಗಲೂ ವಿಠ್ಠಲ್ ಬ್ಯಾಟಿಂಗ್ ಮಾಡಿದ್ದಾರೆ. ಚಿನ್ನಯ್ಯ ಹೇಳಿದ್ದು 100% ಸತ್ಯ ಅಂತ ಹೇಳಿದ್ದಾರೆ. 5-6 ಫೀಟಲ್ಲಿ ಬುರುಡೆಗಳ ರಾಸಿ ಇದೆ ಅಲ್ಲಿ, ಮತ್ತು ಎಲುಬುಗಳು ಎಲ್ಲ ಸ್ಪ್ರೆಡ್ ಆಗಿದೆ. ರಾತ್ರಿ 1 ಗಂಟೆ ಫೋನ್ ಮಾಡಿ ಕರೀರಿ, ನಾವು ನಿಮ್ಮ ತನಿಖೆಗೆ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ. ರಾತ್ರಿ 1 ಗಂಟೆಗೆ ಕರೆದರೂ ಬಂದು ವಿಚಾರಣೆಗೆ ಹಾಜರಾಗ್ತೀನಿ, ಯಾವಾಗ ಬೇಕಾದರೂ ಬಂದರೂ ಸ್ಥಳಗಳನ್ನು ತೋರಿಸ್ತೀನಿ ಅಂತ ವಿಠ್ಠಲ್ಗೌಡ ಹೇಳಿದ್ದಾನೆ. ವಿಠ್ಠಲ್ಗೌಡ ನೇತ್ರಾವತಿ ನದಿ ತೀರದಲ್ಲಿ ಹೋಟೆಲ್ ಮಾಡಿಕೊಂಡಿದ್ದರಿಂದ ಚಿನ್ನಯ್ಯ ಮತ್ತು ಆತನ ಕುಟುಂಬದೊಂದಿಗೆ ಉತ್ತಮ ಒಡನಾಟ ಇಟ್ಟುಕೊಂಡಿದ್ರಂತೆ. ಚಿನ್ನಯ್ಯ, ತಾನಾಸಿ ಅವರೇ ನನಗೆ ಶವಗಳನ್ನು ಹೂತಿರೋ ಸ್ಥಳಗಳನ್ನು ತೋರಿಸಿದ್ದಾರೆ. ಎಸ್ಐಟಿ ಅವಕಾಶ ಮಾಡಿಕೊಟ್ರೆ ಆ ಎಲ್ಲಾ ಸ್ಥಳಗಳನ್ನು ನಾನು ತೋರಿಸ್ತೀನಿ ಅಂತ ವಿಠ್ಠಲ್ಗೌಡ ಹೇಳಿದ್ದಾನೆ. ಶವಗಳನ್ನು ಹೂತಿರೋದು ಸತ್ಯ, ಚಿನ್ನಯ್ಯ ಹೇಳಿದ್ದು ಸತ್ಯ ಅಂತ ವಿಠ್ಠಲ್ಗೌಡ ಮಾತಾಡಿದ್ದಾರೆ. ಚಿನ್ನಯ್ಯ, ತೆನಾಸಿ, ರಂಗ, ಸುಬ್ರಹ್ಮಣ್ಯ ಎಷ್ಟು ಜನ ಇದ್ದಾರಲ್ಲಿ ಅವೆಲ್ಲ ನನ್ನ ಹತ್ರ ಹೇಳಿದ್ದಾರೆ. ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ಲಿಕ್ಕೆ ನಾನು ರೆಡಿ ಇದ್ದೇನೆ. ಎಸ್ಐಟಿ ನಮ್ಮನ್ನು ಕರೀಲಿ, ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ. ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ ನಮಗೆ ಆಶ್ಚರ್ಯ ಆಗಿದೆ. ಚಿನ್ನಯ್ಯ ಹೇಳಿದ್ದು 100% ಸತ್ಯನೇ, ಅದರಲ್ಲಿ ಡೌಟ್ ಇಲ್ಲ. ಚಿನ್ನಯ್ಯ, ತಾನಾಸಿ, ರಂಗ ಅವರೆಲ್ಲರೂ ನನಗೆ ಹೇಳಿದ್ದಾರೆ, ಎಸ್ಐಟಿ ಕರೆದ್ರೆ ಎಲ್ಲವನ್ನ ತೋರಿಸ್ತೀನಿ ಅಂತ ವಿಠ್ಠಲ್ಗೌಡ ಹೊಸ ಬಾಂಬ್ ಸಿಡಿಸಿದ್ದಾನೆ. ಈ ಹಿಂದೆ ಚಿನ್ನಯ್ಯ ಹೇಳಿದಾಗ ಎಸ್ಐಟಿ ಆತ ಹೇಳಿದ ಜಾಗಗಳಲ್ಲಿ ಉತ್ಖನನ ಮಾಡಿತ್ತು. ಈಗ ವಿಠ್ಠಲ್ಗೌಡ ಬಂಗ್ಲೆಗುಡ್ಡದಲ್ಲಿ ರಾಶಿ ಕಳೇಬರಗಳಿವೆ ಅಂತ ಹೇಳ್ತಾ ಇದ್ದಾನೆ. ಎಲ್ಲಕ್ಕಿಂತ ಮುಖ್ಯ ವಿಚಾರವೆಂದ್ರೆ ಸ್ಥಳ ಮಹಜರು ವೇಳೆ ಎಸ್ಐಟಿ ಅಧಿಕಾರಿಗಳೂ ಸಹ ಅಲ್ಲಿ ಕಳೇಬರಗಳು ಬಿದ್ದಿರುವುದನ್ನ ನೋಡಿದ್ದಾರೆ ಅಂತ ಹೇಳಿದ್ದಾನೆ. ಹಾಗಾಗಿ ಗುರುವಾರ ಎಸ್ಐಟಿ ಬಂಗ್ಲೆಗುಡ್ಡಕ್ಕೆ ಹೋಗಿ ಆ ಕಳೇಬರಗಳನ್ನ ತೆಗೆದುಕೊಂಡಿರೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಅಲ್ಲಿ ಗೌಪ್ಯವಾಗಿ ಕಾರ್ಯಾಚರಣೆ ಮಾಡಿ ಅಸ್ಥಿಪಂಜರಗಳನ್ನ ಹೊರತೆಗೆದಿರಬಹುದು ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳ ಪ್ರಕರಣಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಎಂಟ್ರಿ. ಅಸಹಜ ಸಾವುಗಳ ತನಿಖೆಗೆ ಒತ್ತಾಯ, 4 ಯುಡಿಆರ್ ಪ್ರಕರಣ ಉಲ್ಲೇಖಿಸಿ ದೂರು. ಧರ್ಮಸ್ಥಳ ವಿರುದ್ಧ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇರೋ ಮಹೇಶ್ ಶೆಟ್ಟಿ ತಿಮರೋಡಿಯೇ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ರೂವಾರಿ ಅಂತ ಹೇಳಲಾಗಿತ್ತು. ಆದರೆ ಈ ಷಡ್ಯಂತ್ರ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ಪಾತ್ರ ಇಲ್ಲ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿತ್ತು. ಅವರು ಚಿನ್ನಯ್ಯ ಮತ್ತು ಸಮೀರ್, ಸುಜಾತಾ ಭಟ್ಗೆ ಕೆಲವು ದಿನಗಳ ಕಾಲ ಆಶ್ರಯ ಕೊಟ್ಟಿದ್ರು. ಅದು ಬಿಟ್ಟು ಬುರುಡೆ ಪ್ರಕರಣದಲ್ಲಿ ಇವರಿಗೆ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ. ಹಾಗಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ತಿಮರೋಡಿ ಎಂಟ್ರಿ ಕೊಟ್ಟಿಲ್ಲ ಅನ್ನೋದು ಗೊತ್ತಾಗಿತ್ತು. ಆದರೆ ಈಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಧರ್ಮಸ್ಥಳ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ 2006ರಿಂದ 2010ರವರೆಗೆ ಒಂದಷ್ಟು ಅಸಹಜ ಸಾವುಗಳು ಆಗಿವೆ ಅನ್ನೋದನ್ನ ಕೆಲವರು ಹೇಳ್ತಾನೆ ಬಂದಿದ್ದಾರೆ. ದಾಖಲೆಗಳನ್ನು ತಿದ್ದುಪಡಿ ಮಾಡಿ ಅನಾಥ ಶವಗಳು ಅಂತ ಹೂತು ಹಾಕಲಾಗಿದೆ ಅಂತ
ಈ ಹಿಂದೆ ಗಿರೀಶ್ ಮಟ್ಟಣ್ಣವರ್ ಸಹ ಆರೋಪ ಮಾಡಿದ್ರು. ಈಗ ಅದೇ ರೀತಿ ಆರೋಪಗಳನ್ನು ಮಾಡಿರೋ ಮಹೇಶ್ ಶೆಟ್ಟಿ ತಿಮರೋಡಿ ರಾತ್ರೋರಾತ್ರಿ ಎಸ್ಐಟಿ ಕಚೇರಿಗೆ ಬಂದು ದೂರು ಕೊಟ್ಟು ಹೋಗಿದ್ದಾರೆ. ಅಸಹಜ ಸಾವನ್ನ ಕೊಲೆ ಪ್ರಕರಣಗಳಾಗಿ ಎಫ್ಐಆರ್ ದಾಖಲಿಸುವಂತೆ ದೂರು ಕೊಟ್ಟಿದ್ದಾರೆ. ಪರಿಚಿತ ಶವಗಳನ್ನು ಬೇಕಂತಲೇ ಅನಾಥ ಶವವೆಂದು ಘೋಷಿಸಲಾಗಿದೆ. ತಕ್ಷಣವೇ ಗ್ರಾಮ ಪಂಚಾಯತ್ ಮುಖಾಂತರ ಸಮಾಧಿ ಮಾಡಿಸಲಾಗಿದೆ. ಇವುಗಳು ಎಲ್ಲ ದೃಷ್ಟಿಯಿಂದ ಸಂಭಾವ್ಯ ಕೊಲೆ ಪ್ರಕರಣಗಳೆಂದು ಶಂಕೆ ಮೂಡುತ್ತದೆ. ಹಾಗಾಗಿ ಪ್ರತ್ಯೇಕ ಎಫ್ಐಆರ್ ದಾಖಲು ಮಾಡಿ ತನಿಖೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ನೋಡೋಣ, ಅದನ್ನ SITನವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ, ಆ ದೂರು SITಗೆ ಕೊಟ್ಟಿದ್ದಾರೆ ಅವರು. ಅದರಿಂದ SITನವರು ಅದನ್ನ ತಗೊಳ್ಬೇಕಾ ಬೇಡವಾ, ಅದು ಬೇರೆ ಬೇರೆ ದಿಕ್ಕಿಗೆ ಹೋಗುವಂಥದ್ದು ಪ್ರಯತ್ನಗಳು ನಡೆದ್ರೆ ಅದನ್ನ ಬೇರೆ ಥರ SITನವರು ತನಿಖೆಗಳು ಮಾಡ್ತಾರೆ. ಅದನ್ನೆಲ್ಲ SITನವರೇ ನೋಡಬೇಕು. ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ, ಅದಕ್ಕೇನಾದರೂ ಎವಿಡೆನ್ಸ್ಗಳು ಕೊಟ್ಟಿರ್ತಾರೆ, ಅವೆಲ್ಲ ನೋಡಿ ತೀರ್ಮಾನಗಳನ್ನು SITನವರು ಮಾಡ್ತಾರೆ. ಒಂದು ವೇಳೆ ಸರ್ಕಾರದ ಅನುಮತಿ ಬೇಕಂದ್ರೆ ಸರ್ಕಾರ ಕೇಳ್ತಾರೆ. ಧರ್ಮಸ್ಥಳದಲ್ಲಿ ಅತಿಥಿ ಗೃಹಗಳಲ್ಲಿ ಸಾಕಷ್ಟು ಜನರ ಸಾವುಗಳು ಸಂಭವಿಸಿವೆ ಅಂತ ಹೇಳ್ತಾ ಇರೋ ತಿಮರೋಡಿ, ಅತಿಥಿ ಗೃಹದಲ್ಲಿ ವ್ಯಕ್ತಿಯ ಮಾಹಿತಿ ದಾಖಲೆಗಳನ್ನ ಪಡೆದಿರುತ್ತಾರೆ. ಆದರೆ ಅತಿಥಿಗಳ ವಿವರಗಳನ್ನ ಉದ್ದೇಶಪೂರ್ವಕವಾಗಿ ಮುಚ್ಚಿಡಲಾಗಿದೆ ಅಥವಾ ದಾಖಲೆಗಳನ್ನ ನಾಶಪಡಿಸಿರುವ ಅನುಮಾನವಿದೆ. ಹೀಗಾಗಿ ಪ್ರತ್ಯೇಕ ಎಫ್ಐಆರ್ ದಾಖಲಿಸಿ ತನಿಖೆ ಮಾಡುವಂತೆ ತಿಮರೋಡಿ SITಗೆ ಮನವಿ ಮಾಡಿದ್ದಾರೆ. ದೂರಿನ ಅರ್ಜಿಯಲ್ಲಿ 4 ಪ್ರತ್ಯೇಕ UDR ಪ್ರಕರಣಗಳ ಬಗ್ಗೆಯೂ ಉಲ್ಲೇಖ ಮಾಡಿದ್ದಾರೆ. ಈ ಹಿಂದೆ ಇದೇ ರೀತಿಯ ದೂರನ್ನ ಗಿರೀಶ್ ಮಟ್ಟಣ್ಣವರ್ ಸಹ ಕೊಟ್ಟಿದ್ರು. ಅದರ ಬಗ್ಗೆಯೂ SIT ಮಾಹಿತಿ ಕಲೆ ಹಾಕುವ ಕೆಲಸವನ್ನ ಮಾಡ್ತಾ ಇದೆ. ಈಗ ತಿಮರೋಡಿ ಸಹ SIT ಕಚೇರಿಗೆ ಬಂದು ದೂರು ಕೊಟ್ಟಿದ್ದು ಈ ಪ್ರಕರಣ ಹೊಸ ರೂಪ ಪಡೆದುಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಪ್ರಕರಣ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನೇಕ ಶವಗಳನ್ನು ದಫನ್ ಮಾಡಲಾಗಿದೆ. ದಫನ್ ಮಾಡುವುದಕ್ಕೆ ಫೋರ್ಜರಿ ದಾಖಲೆ ಸೃಷ್ಟಿ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದ್ದು, ಅದರ ಬಗ್ಗೆ ದೂರುಗಳು ದಾಖಲಾಗಿವೆ. ಈಗ SIT ಸಹ ಸದ್ದಿಲ್ಲದೆ ಅಸಹಜ ಸಾವುಗಳ ಬಗ್ಗೆ ತನಿಖೆ ಮಾಡ್ತಾ ಇದೆಯಂತೆ. ಅಸಹಜ ಸಾವುಗಳ ಬಗ್ಗೆ ಮಟ್ಟಣ್ಣವರ್ ತಿಮರೋಡಿ ದೂರು. ಶವ ದಫನ ದಾಖಲೆ ಕೆದಕಿದ SIT, ಪಂಚಾಯಿತಿಯಿಂದ ದಾಖಲೆ ಸಂಗ್ರಹ. ಷಡ್ಯಂತ್ರದ ವಿಚಾರಣೆ ಜೊತೆಯೇ ಶವಗಳ ಬಗ್ಗೆಯೂ ತನಿಖೆ ಆಗ್ತಿದೆಯಾ? ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿರೋ ಪ್ರಕರಣ ಒಂದೊಂದು ದಿನಕ್ಕೆ ಒಂದೊಂದು ರೀತಿಯ ಸ್ವರೂಪ ಪಡೆದುಕೊಳ್ತಾ ಇದೆ. ಆರಂಭದಲ್ಲಿ ನೂರಾರು ಶವಗಳನ್ನ ಹೂಳಲಾಗಿದೆ, ಅವು ಇನ್ನೇನು ಸಿಕ್ಕೇ ಬಿಡುತ್ತೆ ಅನ್ನೋ ರೀತಿಯ ವಾತಾವರಣವಿತ್ತು. ಆನಂತರ ಶವಗಳೇ ಸಿಗದೇ ಇದ್ದಾಗ ಧರ್ಮಸ್ಥಳ ಪ್ರಕರಣ ಷಡ್ಯಂತ್ರ ಅಂತ ಹೇಳಲಾಯಿತು. ಆದರೆ ಈಗ ಮತ್ತೆ ಮೊದಲಿಗೆ ಬಂದಂತಾಗಿದೆ. ಬಂಗ್ಲೆಗುಡ್ಡದಲ್ಲಿ ಅಸಲಿ ವಿಚಾರ ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ SIT ಮತ್ತೆ ಶವಗಳ ಶೋಧಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು ಆಗಿವೆ, ಅದರ ಬಗ್ಗೆ ತನಿಖೆ ಮಾಡಿ ಅಂತ ಕೆಲವರು ಈ ಹಿಂದಿನಿಂದಲೂ ಹೇಳ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆಗಳನ್ನು ತಿದ್ದುಪಡಿ ಮಾಡಿ ವಿವರಗಳನ್ನು ಮರೆಮಾಚಿ ದಫನ್ ಮಾಡಲಾಗಿದೆ ಅನ್ನೋ ಆರೋಪ ಇದೆ. ಆದರೆ ಪಂಚಾಯಿತಿಯವರು ಮಾತ್ರ ನಮ್ಮ ಬಳಿ ಎಲ್ಲಾ ದಾಖಲೆಗಳು ಸರಿಯಾಗಿವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗಾಗಲೇ ಗಿರೀಶ್ ಮಟ್ಟಣ್ಣವರ್ ದಾಖಲೆಗಳ ಸಮೇತ SITಗೆ ದೂರು ಕೊಟ್ಟಿದ್ದು, ಅವರ ಹಾದಿಯಲ್ಲೇ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಸಹ SIT ಕಚೇರಿಗೆ ದೂರು ಕೊಟ್ಟಿದ್ದಾರೆ. ಅಸಹಜ ಸಾವುಗಳ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಸದ್ಯ ಧರ್ಮಸ್ಥಳ ಪ್ರಕರಣದಲ್ಲಿ ಆಳವಾಗಿ ಮುಳುಗಿರೋ SIT ಷಡ್ಯಂತ್ರದ ಬಗ್ಗೆ ತನಿಖೆ ಮಾಡ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಬುರುಡೆ ರಹಸ್ಯವನ್ನ ತಿಳಿದುಕೊಳ್ಳೋದ್ರಲ್ಲಿ ಮಗ್ನವಾಗಿದೆ ಅಂತ ಎಲ್ಲರೂ ಅಂದುಕೊಂಡಿದ್ದಾರೆ. ಆದರೆ SIT ಮಾತ್ರ ಸೈಲೆಂಟ್ ಆಗಿ ತಾನು ಮಾಡಬೇಕಾದ ಕೆಲಸವನ್ನೆಲ್ಲ ಮಾಡ್ತಾ ಇದೆಯಂತೆ. ಒಂದು ಕಡೆ ಮಟ್ಟಣ್ಣವರ್, ಜಯಂತ್ ಅವರನ್ನ ವಿಚಾರಣೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅನಾಥ ಶವಗಳ ಬಗ್ಗೆ ಅಂದ್ರೆ ಅಸಹಜ ಸಾವುಗಳು ಮತ್ತು ಅವುಗಳ ದಫನ್ ಬಗ್ಗೆ ಮಾಹಿತಿ ಕಲೆ ಹಾಕಲು ಮುಂದಾಗಿದೆಯಂತೆ. ಈ ಹಿಂದೆಯೇ ಗಿರೀಶ್ ಮಟ್ಟಣ್ಣವರ್ ಧರ್ಮಸ್ಥಳ ಪಂಚಾಯಿತಿಯಲ್ಲೇ ಫೋರ್ಜರಿ ಆಗಿದೆ, ಸತ್ತವರ ದಾಖಲೆಯನ್ನ ದಫನ್ ಮಾಡಿದವರ ದಾಖಲೆಯನ್ನೂ ಸಹ ತಿದ್ದುಪಡಿ ಮಾಡಲಾಗಿದೆ ಅಂತ ಆರೋಪ ಮಾಡಿ ದೂರು ಕೊಟ್ಟಿದ್ರು. ಅದಕ್ಕೆ ಸಂಬಂಧಿಸಿದಂತೆ 500 ಪುಟಗಳ ದಾಖಲೆಯನ್ನೂ SITಗೆ ಕೊಟ್ಟು ಬಂದಿದ್ರು. ಅದೇ ವಿಚಾರವಾಗಿ SIT ಪಂಚಾಯಿತಿಯಲ್ಲಿನ ಶವ ದಫನ್ ದಾಖಲೆಯನ್ನ ಕೆದಕಲು ಮುಂದಾಗಿದೆಯಂತೆ. ಮಟ್ಟಣ್ಣವರ್ ದೂರಿನ ಬೆನ್ನಲ್ಲೇ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದೆಯಂತೆ. ಧರ್ಮಸ್ಥಳ ಪಂಚಾಯಿತಿಯಿಂದ ಎಲ್ಲ ದಾಖಲೆಗಳನ್ನು ಕೇಳಿದೆಯಂತೆ. ಪಂಚಾಯಿತಿ ಮೂಲಕ ಶವ ಹೂತು ಹಾಕಿದ ಶವಗಳ ವಿವರ UDR ರಶೀದಿ ಕಲೆಕ್ಟ್ ಮಾಡ್ತಾ ಇದೆಯಂತೆ. ಮಟ್ಟಣ್ಣವರ್ ಕೊಟ್ಟಿರೋ ದಾಖಲೆ ಮೂಲ ದಾಖಲೆ ಇಟ್ಟುಕೊಂಡು ಪರಿಶೀಲನೆ ಮಾಡ್ತಾ ಇದೆಯಂತೆ.
1987ರಿಂದ 2025ರವರೆಗಿನ ಎಲ್ಲ ದಾಖಲೆಗಳನ್ನು ಪಂಚಾಯಿತಿಯಿಂದ ಪಡೆದು ಎಸ್ಐಟಿ ತನಿಖೆ ಮಾಡ್ತಾ ಇದೆಯಂತೆ. ಜೊತೆಗೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಪಿಡಿಒ, ಸಿಬ್ಬಂದಿಗಳ ವಿಚಾರಣೆ ಮಾಡ್ತಾ ಇದೆಯಂತೆ. ಶವ ದಫನ್ ದಾಖಲೆಗಳಲ್ಲಿ ಸಹಿ ಹಾಕಿದವರನ್ನು ಎಸ್ಐಟಿ ಡ್ರಿಲ್ ಮಾಡ್ತಾ ಇದೆಯಂತೆ. ಶವಗಳ ದಫನ್ ಮಾಡಿರುವ ಸಂಪೂರ್ಣ ದಾಖಲೆಗಳನ್ನು ಕೆದಕಿ ಎಸ್ಐಟಿ ವಿಚಾರಣೆ ಮಾಡ್ತಾ ಇದೆಯಂತೆ. ಧರ್ಮಸ್ಥಳ ಪ್ರಕರಣ ಷಡ್ಯಂತ್ರ ಅಂತ ಈಗಲೇ ಹೇಳೋದಕ್ಕಾಗೋದಿಲ್ಲ ಅಂತ ಗೃಹ ಸಚಿವರು ಸದನದಲ್ಲೇ ಹೇಳಿದ್ರು. ಏನೇ ಇದ್ರೂ ಅದು ತನಿಖೆಯಿಂದ ಬಯಲಾಗಬೇಕು ಅಂತ ಹೇಳಿದ್ರು. ಅದೇ ರೀತಿ ಎಸ್ಐಟಿ ಒಂದು ಕಡೆ ಧರ್ಮಸ್ಥಳ ಪ್ರಕರಣ ಷಡ್ಯಂತ್ರನ ಅನ್ನೋದನ್ನ ತಿಳಿದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು, ಅನಾಥ ಶವಗಳು ಅಂತ ಯಾವುದನ್ನೆಲ್ಲ ದಫನ್ ಮಾಡಲಾಗಿತ್ತೋ ಅದರ ಬಗ್ಗೆಯೂ ತನಿಖೆ ಮಾಡ್ತಾ ಇದೆ. ಇದರ ನಡುವೆಯೇ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಸಹ ದೂರು ಕೊಟ್ಟಿರೋದು ಅಸಹಜ ಸಾವುಗಳ ಪ್ರಕರಣಕ್ಕೆ ಮತ್ತಷ್ಟು ಬಲ ತುಂಬಿದಂತಾಗಿದೆ. ಇನ್ನು ಮಟ್ಟಣ್ಣವರಾಗಲಿ ತಿಮರೋಡಿ ಆಗಲಿ ದಾಖಲೆಗಳನ್ನಿಟ್ಟುಕೊಂಡೇ ಮಾತಾಡ್ತಾ ಇದ್ದು ಈಗ ಎಸ್ಐಟಿ ಸಹ ಅಸಹಜ ಸಾವುಗಳ ಬಗ್ಗೆ ತನಿಖೆ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಇದೆಲ್ಲ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ 8ನೇ ದಿನವೂ ಮಟ್ಟಣ್ಣವರ್ ಮತ್ತು ಜಯಂತ್ ಅವರನ್ನ ವಿಚಾರಣೆಗೆ ಕರೆದಿದ್ದ ಎಸ್ಐಟಿ ಅವರಿಗೆ ಡ್ರಿಲ್ ಮುಂದುವರೆಸಿದೆ. ಶವಗಳು ಇದೆಯಾ ಇಲ್ವಾ ಅನ್ನೋದನ್ನ ತಿಳಿಯೋದಕ್ಕೂ ಮುಂಚೆಯೇ ತಮ್ಮೊಂದಿಗೆ ಬುರುಡೆ ಇಟ್ಟುಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಲು ಮುಂದಾಗಿದ್ದಕ್ಕಾಗಿ ಇವರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಈಗ ಎಸ್ಐಟಿ ಸಹ ಅದೇ ವಿಚಾರದ ಬಗ್ಗೆಯೇ ಪ್ರತಿನಿತ್ಯ ವಿಚಾರಣೆ ಮಾಡ್ತಾ ಇದೆಯಂತೆ. ಇನ್ನು 8ನೇ ದಿನದ ವಿಚಾರಣೆಗೆ ಮಟ್ಟಣ್ಣವರ್, ತಿಮರೋಡಿ ಜೊತೆಗೆ ವಿಠ್ಠಲ್ ಗೌಡ ಸಂಬಂಧಿ ಪ್ರದೀಪ್ ಗೌಡ ಸಹ ಹಾಜರಾಗಿದ್ದು ಮೂವರು ಒಂದೇ ಕಾರಿನಲ್ಲಿ ಆಗಮಿಸಿದ್ರು. ಜಯಂತ್, ಮಟ್ಟಣ್ಣವರ್ ಬುರುಡೆ ಇಟ್ಟುಕೊಂಡು ಓಡಾಡಿರೋದಕ್ಕೆ ಎಸ್ಐಟಿ ಬಳಿ ಸಾಕ್ಷಿಗಳಿದ್ದು ಆ ಸಾಕ್ಷಿಗಳನ್ನಿಟ್ಟುಕೊಂಡೇ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆಯಂತೆ. ಅದಕ್ಕೆ ಎಸ್ಐಟಿ ಮುಂದೆ ಜಯಂತ್ ಮತ್ತು ಮಟ್ಟಣ್ಣವರ್ ಸತ್ಯವನ್ನ ಮಾತ್ರ ಹೇಳ್ತಾ ಇದ್ದು ಕಾನೂನು ಅರಿವು ಇಲ್ಲದೆ ತಪ್ಪು ಆಗಿದೆ, ಆ ತಪ್ಪಿಗೆ ಶಿಕ್ಷೆ ಅನುಭವಿಸಲು ಸಿದ್ಧ ಅಂತ ಹೇಳ್ತಾ ಇದ್ದಾರಂತೆ. ಅದಕ್ಕೆ ಚಿನ್ನಯ್ಯನ ಜೊತೆಗೆ ಇವರಿಗೂ ಶಿಕ್ಷೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈಗ ಅದಕ್ಕಿಂತ ಬಂಗ್ಲೆಗುಡ್ಡದ ವಿಚಾರವೇ ಜೋರಾಗಿ ಸದ್ದು ಮಾಡ್ತಾ ಇದ್ದು ಮತ್ತೆ ಅಲ್ಲಿ ಶವಗಳ ಶೋಧ ನಡೆಯಲಿದೆ, ಪ್ರಕರಣಕ್ಕೆ ಹೊಸ ತಿರುವು ಸಿಗಲಿದೆ ಅನ್ನೋ ಸುದ್ದಿಗಳೂ ಓಡಾಡ್ತಾ ಇವೆ.